ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿಗೆ ಹೋಲಿಸಿದರೆ 63 ಸೀಟ್ ಕಡಿಮೆ ಆಗಿದೆ ಬಿಜೆಪಿಗೆ. ಸೊ ಇದೀಗ 2019ರಲ್ಲಿ ಸ್ವಂತ ಬಲದಿಂದ ಸರ್ಕಾರ ಮಾಡೋಕ್ಕಾಗಲಿಲ್ಲ ಬಿಜೆಪಿಗೆ. ಈ ಬಾರಿ ಮಿತ್ರ ಪಕ್ಷಗಳ ಸಹಾಯದಿಂದ ಸರ್ಕಾರ ಮಾಡಬೇಕಾಗಿದೆ. ಆದ್ದರಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಳಷ್ಟು ಅಲರ್ಟ್ ಆಗಿದ್ದಾರೆ. ಬಿಜೆಪಿ ನಾಯಕರಿಗೆ ಇನ್ನಷ್ಟು ಟಾಸ್ಕ್ ಕೊಟ್ಟಿದ್ದಾರೆ, ಪಕ್ಷ ಬಲಪಡಿಸಲು ಸೂಚನೆ ಕೊಟ್ಟಿದ್ದಾರೆ. ಏನದು ಟಾಸ್ಕ್? 100 ಡೇಸಲ್ಲಿ ಏನೆಲ್ಲ ಮಾಡಬೇಕು ಅಂತ ಹೇಳಿದ್ದಾರೆ. ಏನದು? ನೋಡಿ, ಸೀಟ್ ಕಡಿಮೆ ಆದ ತಕ್ಷಣ ಮೋದಿ ಕೂಡ ಅಲರ್ಟ್ ಆದರು. ಅವ್ರಿಗೆ ಗೊತ್ತಾಯ್ತು ಇನ್ನು ಕೆಲಸ ಮಾಡಿಲ್ಲ ಅಂದ್ರೆ ಕೆಲಸ ಮಾಡಲೇಬೇಕು ಅಂತೇಳಿ. ಏನು ಮೋದಿ ಪ್ಲ್ಯಾನ್ 100 ಡೇಸಲ್ಲಿ? ಬಡವರು ಮತ್ತು ನಿರುದ್ಯೋಗಿಗಳತ್ತ ಹೆಚ್ಚಿನ ಗಮನ ಕೊಡಿ. ದೇಶದ ರೈತರ ಆದಾಯ ದ್ವಿಗುಣಗೊಳಿಸುವುದು ನಮ್ಮ ಆಸೆ ಆಗಿತ್ತು, ಅದನ್ನು ಮಾಡಬೇಕು. ಹಿಂದುತ್ವದಲ್ಲಿ ದಲಿತ ಮತ್ತು ಹಿಂದುಳಿದವರನ್ನು ಸೇರಿಸುವುದು ವೆರಿ ಇಂಪಾರ್ಟೆಂಟ್. ಇದು ಹಿಂದುತ್ವದಲ್ಲಿ ದಲಿತ ಮತ್ತು ಹಿಂದುಳಿದವರನ್ನು ಸೇರಿಸೋದು. ಯಾಕಂದರೆ ದಲಿತರಿಗೂ ಮತ್ತು ಹಿಂದುಳಿದವರಿಗೆ ಅದೊಂದು ಮರ್ಯಾದೆ ಸಿಗ್ತಾ ಇರಲಿಲ್ಲ. ಹಿಂದುತ್ವ ಅಂತ ಹೇಳೋದು. ಇವರನ್ನು ಸೇರಿಸ್ಬೇಕು. ನಿಜವಾಗಿ ಇವರನ್ನು ಸೇರಿಸಿ ಸಮಬಾಲು ಸಮಪಾಳು ಆದಾಗ ಮಾತ್ರ ಹಿಂದುತ್ವಕ್ಕೊಂದು ಮಹತ್ವ ಬರೋದು. ಎಷ್ಟೇ ಹಿಂದುತ್ವ ಮಾಡಿದರೂ ಕೂಡ ದಲಿತರನ್ನು ಮತ್ತು ಹಿಂದುಳಿದವರನ್ನ ನಾವು ಸೇರಿಸಿಲ್ಲ ಅಂತಂದರೆ ಅದಕ್ಕೆ ಅರ್ಥನೇ ಇಲ್ಲ. ಹಾಗೇನು ಸಂವಿಧಾನ ಕೂಡ. ಸಂವಿಧಾನದಲ್ಲಿ ನಾವು ಒಬ್ರಿಗೊಂದು ಮಾಡಿದರೆ ಹೆಂಗೆ? ದೇಶದಲ್ಲಿರೋ ಪ್ರತಿಯೊಬ್ಬರನ್ನು ಕೂಡ ಒಗ್ಗೂಡಿಸ್ಕೊಂಡು ಹೋಗಬೇಕು. ಇನ್ನು ದಕ್ಷಿಣ ಭಾರತದಲ್ಲಿ ಶಕ್ತಿ ವೃದ್ಧಿಯತ್ತ ತೀವ್ರ ಗಮನ ಕೊಡಬೇಕು. ಅಂದರೆ ತಮಿಳ್ನಾಡಿಗೆ ಒಬ್ಬ ಮಿನಿಸ್ಟ್ರ್ ಕೊಟ್ಟಿದ್ದಾರೆ, ಕೇರಳಕ್ಕೆ 2 ಕೊಟ್ಟಿದ್ದಾರೆ. ಕೇರಳದಿಂದ ಒಬ್ಬರೇ MP ಇರೋದು. ಓಕೆ, ಜಾರ್ಜ್ ಕುರಿಯನ್ ಕೊಟ್ಟಿದ್ದಾರೆ, ಸುರೇಶ್ ಗೋಪಿ ಕೊಟ್ಟಿದ್ದಾರೆ. ಆಮೇಲೆ 2.5 ಲಕ್ಷದಿಂದ ಸೋತ ಮುರುಗನ್ ಅವರಿಗೆ ತಮಿಳ್ನಾಡಲ್ಲಿ ಕೊಟ್ಟಿದ್ದಾರೆ. ಇನ್ನು ಸಾಧ್ಯವಾದಷ್ಟು ಹಣದೊಬ್ಬರ ಕಡಿಮೆ ಮಾಡಬೇಕು. ಮಹಾರಾಷ್ಟ್ರ, ಹರಿಯಾಣ, ಜಾರ್ಖಂಡ್ ಈ ವರ್ಷ ಎಲೆಕ್ಷನ್ ಇದೆ, 1 ವರ್ಷದಲ್ಲಿ ರೆಡಿಯಾಗಬೇಕು. ವಿಧಾನಸಭಾ ಚುನಾವಣೆಗಳಲ್ಲಿ ಒಳ್ಳೆ ಪ್ರದರ್ಶನ ಕೊಡಬೇಕು. ಇಷ್ಟೆಲ್ಲ ಡಿಮಾಂಡ್ಗಳು ಅಂದರೆ ಪ್ಲ್ಯಾನ್ ಮಾಡಿದ್ದಾರೆ. ಓಕೆ, ಇದೀಗ 3ನೇ ಬಾರಿಗೆ ಅಧಿಕಾರದ ಗದ್ದುಗೆಗೆ ಏರ್ತಾ ಇದ್ದ ಹಾಗೆ ಪ್ರಧಾನಿ ಮೋದಿ ಚೀನಾ ವಿರುದ್ಧ ತೊಡೆತಟ್ಟಿದ್ದಾರಂತೆ. ಗಡಿಯಲ್ಲಿ ಸದಾ ಖ್ಯಾತೆ ತೆರೆಯುತ್ತಿರುವ ಚೀನಾಗೆ ಕೌಂಟರ್ ನೀಡಲು ಸರ್ಕಾರ ಟಿಬೆಟ್ನ 30 ಪ್ರದೇಶಗಳ ಹೆಸರನ್ನು ಬದಲಿಸಿದೆ. ಹೆಸರು ಬದಲಾವಣೆ ಪಟ್ಟಿಯನ್ನು ಭಾರತೀಯ ಸೇನೆ ರಿಲೀಸ್ ಮಾಡಿದೆ. ಟಿಬೆಟ್ ಹೆಸರು ಬದಲಾವಣೆ ಮಾಡಿರೋದು ಏನದು? ಬನ್ನಿ. ಡ್ರ್ಯಾಗನ್ಗೆ ಭಾರತ ಕೌಂಟರ್ ಕೊಟ್ಟಿದೆ. ಗಡಿಯಲ್ಲಿ ಖ್ಯಾತೆ ತೆಗೆಯುತ್ತಿದ್ದ ಚೀನಾಗೆ ಟಕ್ಕರ್ ಕೊಟ್ಟಿದೆ. 3ನೇ ಬಾರಿ ಅಧಿಕಾರ ಏರ್ತಾ ಇದ್ದ ಹಾಗೆ ನಮ್ಮ ಗುದ್ದು ಕೊಟ್ಟಿದ್ದಾರೆ. ಟಿಬೆಟ್ ಪ್ರದೇಶಗಳ ಹೆಸರು ಬದಲಾಯಿಸಿದೆ ಸರ್ಕಾರ. ಅರುಣಾಚಲ ಪ್ರದೇಶದ ಹೆಸರು ಬದಲಾಯಿಸಿದ್ದಕ್ಕೆ ಕೌಂಟರ್ ಕೊಟ್ಟಿದೆ. 2017ರಿಂದ ಅರುಣಾಚಲ ಪ್ರದೇಶದ ಬಗ್ಗೆ ಡ್ರ್ಯಾಗನ್ ಖ್ಯಾತೆ ತೆಗೀತಾ ಇತ್ತು. ಟಿಬೆಟ್ನ 30 ಪ್ರದೇಶಗಳ ಹೆಸರನ್ನು ಭಾರತ ಸರ್ಕಾರ ಬದಲಾಯಿಸಿದೆ. ಐತಿಹಾಸಿಕ ಆಧಾರದ ಮೇಲೆ ಮರುನಾಮಕರಣ ಮಾಡಿದೆ. 11 ವಸತಿ ಪ್ರದೇಶ, 12 ಪರ್ವತಗಳು, 4 ನದಿಗಳು, 1 ಸರೋವರ, 1 ಕಣಿವೆ, ಚೀನಾದ 1 ಗಡಿಭಾಗದ ಹೆಸರನ್ನು ಚೇಂಜ್ ಮಾಡೋದು. ಅಂದರೆ ನಾವು ಆ ಭಾಗದ ಹೆಸರನ್ನು ನಮ್ಮದೇ ರೀತಿಯಲ್ಲಿ ಕರೆಯೋದು. ಅವರೇನೇ ಕರ್ಕೊಳ್ಳಿ, ನಮ್ಮ ಹೆಸರು ಬೇರೆ, ಆ ಥರ. ಓಕೆ, ಇವು ನರೇಂದ್ರ